ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಲ್ಲಿ ಕ್ರಿಕೆಟ್ ರಿವ್ಯೂ. ಇಂದು ನಡೆದ ಆರ್ ಸಿ ಬಿ ಮತ್ತು ಗುಜರಾತ್ ಗೈಂಟ್ಸ್ ಮ್ಯಾಚ್ನಲ್ಲಿ ಗುಜರಾತ್ ಗೈಂಟ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ಬಟ್ ನಮ್ಮ ಆರ್ ಸಿ ಬಿಗೆ ಬೇರೆ ಆಪ್ಷನ್ ಇರಲಿಲ್ಲ. ಬ್ಯಾಟಿಂಗ್ ಆಡೋಕ್ಕೆ ಅಂತ ಇಬ್ಬರು ಶುರು ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಸ್ಕೃತಿ ಮಂದಣ್ಣ ಮತ್ತು ವ್ಯಾಟ್ ಎಡ್ಜ್ ಇವರಿಬ್ಬರು ಒಳ್ಳೆ ಜೊತೆ ಆಟ ಆರಂಭ ಮಾಡಬೇಕು ಅಂದ್ಕೊಂಡು ಪಿಚ್ಚಿಗೇನೋ ಇಳಿತಾರೆ. ಆದರೆ ವ್ಯಾಟ್ ಎಡ್ಜ್ ಅವರು ಡಾಟನ್ಗೆ ವಿಕೆಟ್ ಒಪ್ಪಿಸಿ ಔಟಾಗಿ ಪೆವಿಲಿಯನ್ ಕಡೆ ಹೊರಟೋಗ್ಬಿಡ್ತಾರೆ. ಇನ್ನು ಒನ್ ಡೌನ್ಗೆ ಬಂದಂಥ ನಮ್ಮ ಪೆರಿ ಅವರು ಕೂಡ, ಯಾಕೆಂದರೆ 3-4 ಮ್ಯಾಚಿಂದ ಅವರು ನಮ್ಮ ಸ್ಟಾರ್ ಪ್ಲೇಯರ್ ಆಗಿ ಇರ್ತಾರೆ. ಹೇಳಬೇಕು ಅಂದರೆ ಅವರೊಂಥರ ನಮಗೆ ಎ ಬಿ ಡಿ ಫೀಮೇಲ್ ವರ್ಷನ್ ಅಂತಲೇ ಹೇಳ್ಬೋದು. ಇವರು ನಮ್ಗೆ ಇಲ್ಲಿವರೆಗೂ ಒಳ್ಳೆ ಆಟನೇ ಆಡ್ಕೊಳ್ತಾ ಬಂದಿದ್ದರು. ಆದರೆ ನಮ್ಮ ಬ್ಯಾಡ್ ಲಕ್ ಇವತ್ತು ಏನಾಗಿತ್ತಪ್ಪ ಅಂದರೆ, ಚಿನ್ನಸ್ವಾಮಿನಲ್ಲಿ ಆಡಿದ 3 ಮ್ಯಾಚಲ್ಲಿ 3 ಮ್ಯಾಚು ಸೋಲೋದ್ರ ಜೊತೆಗೆ ಇವತ್ತು ಎಲಿಸ್ ಪೆರಿ ಅವರು ಗೋಲ್ಡನ್ ಡಕ್ ಆಗಿ ಪೆವಿಲಿಯನ್ ಕಡೆ ಸೇರ್ಕೊಂಡ್ಬಿಡ್ತಾರೆ. ಇದರಿಂದ ನಮಗೆ ತುಂಬ ಹಿನ್ನಡೆ ಕೂಡ ಆಯಿತು ಅಂತಂದರೆ ತಪ್ಪಲ್ಲ. ಯಾಕೆಂದರೆ ನಮಗೆ ಕೀ ಪ್ಲೇಯರ್ ಆಗಿದ್ದಿದ್ದೇನೆ ಎಲಿಸ್ ಪೆರಿ. ಅದಾದಮೇಲೆ ಬಂದಂಥವ್ರು ನಮ್ಮ ಅಟ್ಲೀಸ್ಟ್ ಒಳ್ಳೆ ಪರ್ಫಾಮೆನ್ಸು ಪೆರಿಯವ್ರ ಕಡೆಯಿಂದನೇ ಬಂದಿತ್ತು. ಈ ಮ್ಯಾಚು ಅವರೇ ಆಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಆರ್ ಸಿ ಬಿ ನಾಯಕಿ ಅವರು 20 ಬಾಲ್ ಒಳಗಡೆ 10 ರನ್ ನೋಡೋದು ಔಟಾಗಿ ಅವ್ರು ಇನ್ನೂ ಭಾರಿ ನಿರಾಸೆ ಮೂಡಿಸ್ತಾರೆ. ಯಾಕೆಂದರೆ ಯಾವಾಗಲೂ ಪೆರಿ ಮೇಲೇ ಅವಲಂಬಿತರಾಗ್ಬಿಟ್ಟಿದ್ದಾರೆ ಇವರು. ಇನ್ನು ಬಂದಂಥ ಒಳ್ಳೆ ಯಂಗ್ ಪ್ಲೇಯರ್ ನಮ್ಮ ರಿಜ್ವಿ ವೆಸ್ಟ್ ಒಳ್ಳೆ ಆಟ ಆಡಿ ಅವರು ಮತ್ತು ಕನಿಕಾ ಊಜಾ ಇವರಿಬ್ಬರು ಒಳ್ಳೆ ಬ್ಯಾಟಿಂಗ್ ಆಡಿ 48 ರನ್ ನೋಡಿದ್ರು. ಇನ್ನೇನು ಇವಾಗ ಒಂದು ಸ್ಟೀಮ್ ಲೈನಿಗೆ ಬಂತಪ್ಪ ಮ್ಯಾಚು ಅನ್ನೋ ಟೈಮಲ್ಲಿ ರನ್ಔಟ್ ಆಗಿ ಔಟ್ ಆಗಿಬಿಡ್ತಾರೆ. ಇನ್ನು ಮತ್ತೆ ವೇರಮ್ ಮತ್ತು ರಿಚಾ ಇವರಿಬ್ಬರು ಇನ್ನೇನು ವೇರಮ್ ಬರ್ತಾರೆ. ಆದರೆ ಕನಿಕಾ ಹೂಜಾ ಅವರು ಕೂಡ ಕಾಟನ್ ಬೋಲ್ಡ್ ಆಗಿ ಔಟ್ ಆದಮೇಲೆ ವೇರಮ್ ಅವರು ಬಂದು ರಿಚಾ ಅವ್ರ ಜೊತೆ ಒಳ್ಳೆ ಜೊತೆ ಆಟನ ಶುರು ಮಾಡ್ತಾರೆ. ಆದರೆ ಇವರು ತುಂಬ ತಿನ್ಕಾಡ್ಕೊಂಡು ಆಡೋಣ ಬೇಡವೋ ಅಂದ್ಬಿಟ್ಟು ಆಡಿ ಕೊನೆಗೆ ರಿಚಾ ಅವರು ಕಾಶ್ವಿ ಅವ್ರಿಗೊಂದು ಕ್ಲೀನ್ ಬೋಲ್ಡ್ ಆಗಿ ಔಟ್ ಆಗ್ತಾರೆ. ಇದರೊಂದಿಗೆ ನಮ್ಮ ಆರ್ ಸಿ ಬಿ ಏನಂತ 120 ಬಾಲ್ಗೆ ಬರೀ 125 ರನ್ನ ಗುಜರಾತ್ ಗೈಂಟ್ಸ್ ಅವ್ರಿಗೆ ಟಾರ್ಗೆಟ್ ಕೊಡ್ತಾರೆ. ಇನ್ನು ಗುಜರಾತ್ ಗೈಂಟ್ಸ್ ಅವರು ಸಹ ಒಳ್ಳೆಯ ಆರಂಭನ ಪಡೆಯೋದ್ರಲ್ಲಿ ವಿಫಲರಾಗ್ತಾರೆ. ಯಾಕೆಂದರೆ ಬಂದಿದ್ದು ಬ್ಯಾತ್ಮನಿ ಮತ್ತು ಹೇಮಲತಾ ಇವರಿಬ್ಬರು ಒಳ್ಳೆ ಜೊತೆ ಆಟನ ಶುರು ಮಾಡಿದ್ರು. ಇನ್ನೇನು ಒಳ್ಳೆ ಜೊತೆ ಆಟ ಆಡ್ತಾರೆ ಅಂತ ಅಂದ್ಕೊಂಡು ಶುರುವಾಗಿತ್ತು. ಅವರಿಬ್ಬರು ಜೊತೆ ಆಟದಲ್ಲಿ ಬರೀ 25 ರನ್ ಮಾತ್ರ ಪೇರಿಸೋದ್ರಲ್ಲಿ ಅವರಿಬ್ಬರು ಸುಸ್ತಾಗ್ಬಿಡ್ತಾರೆ. ಇನ್ನು ನಮ್ಮ ರೇಣುಕಾ ಸಿಂಗ್ ಅವ್ರ ಬೌಲಿಂಗಲ್ಲಿ ಹೇಮಲತಾ ಅವರು ರಿಚಾ ಅವರ ಒಳ್ಳೆ ಅದ್ಭುತವಾದ ಸ್ಟಂಪಿಂದ ಔಟಾಗಿ ಹೋಗ್ಬಿಡ್ತಾರೆ. ಎಸ್ಪೆಷಲಿ ಈ ಟೈಮಲ್ಲಿ ರಿಚಾ ಅವ್ರನ್ನ ನಾವು ತುಂಬ ನೆನಪಿಸ್ಬೇಕು. ಫಾಸ್ಟ್ ಬೌಲರ್ಗಳಿಗೂ ಮೀಡಿಯಮ್ ಪೇಸ್ ಬೌಲರ್ಗೇನು ವಿಕೆಟ್ ಹತ್ರನೇ ಬಂದು ನಿಂತ್ಕೊಂಡು ಅವ್ರನ್ನ ಮೀಡಿಯಮ್ ಪೇಸ್ ಬೌಲರಲ್ಲಿ ಸ್ಟಂಪ್ ಮಾಡಿದ್ದು ನಮ್ಗೆ ತುಂಬ ಖುಷಿ ವಿಚಾರ. ಯಾಕೆಂದರೆ ಅಷ್ಟು ಹತ್ರದಿಂದನೇ ಸ್ಟಂಪ್ ಮಾಡಿ ಅವ್ರನ್ನ ಕಳಿಸ್ತಾರೆ. ಆದರೆ ಇನ್ನು ನೆಕ್ಸ್ಟ್ ನಮ್ಮ ರಿಚಾ ಘೋಷ್ ಅವ್ರದ್ದು ಸ್ಟಂಪ್ ಆದಮೇಲೆ ನೆಕ್ಸ್ಟ್ ಬಂದವರೇ ಇನ್ನು 7th ಓವರ್ನಲ್ಲಿ ಬ್ಯಾತ್ಮನಿ ಇವರು ಕೂಡ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ವೇರಮ್ ಒಳ್ಳೆ ಕ್ಯಾಚ್ ತಗೊಂಡ್ರು ಯಾರ್ದು ಬ್ಯಾತ್ಮನಿ ಅವ್ರದ್ದು. ಇನ್ನು ರೇಣುಕಾ ಅವರ ಬೌಲಿಂಗ್ ಕೂಡ ಅವ್ರ ಕೋಟನ ಮುಗಿಸ್ಬಿಟ್ಟು 2 ವಿಕೆಟ್ ತೊಗೊಂಡು ಸ್ವಲ್ಪ ಒಳ್ಳೆ ಬ್ರೇಕ್ ಹಾಕಿದ್ರು. ಆದರೆ ಇವರು ಕ್ಯಾಪ್ಟನ್ ಗಾರ್ಡ್ನರ್ ಮತ್ತು ಅರ್ಲಿನ್ ಡಿಯಲ್ ಒನ್ ಡೌನ್ ಆಗಿ ಬಂದು ಒಳ್ಳೆ ಜೊತೆ ಆಟನ ಅವರು ಮುಂದುವರಿಸ್ತಾರೆ. ಆದರೆ ಈ ಯಂಗ್ಸ್ಟರ್ ಒಬ್ಬರು ಪಾಪ ಲೆಗ್ ಬ್ರೇಕ್ ಬೌಲರ್ ಪ್ರೇಮ ಅಂತೇಳಿ ಅವರು ಬ್ಯಾಕ್ ಟು ಬ್ಯಾಕು ಅವರಿಗೆ 3 4 1 6 ಹೊಡೆದು ಇಡೀ ಮ್ಯಾಚನ್ನ ಗತಿನೇ ಬದಲಾಯಿಸ್ಬಿಡ್ತಾರೆ ನಮ್ಮ ಗೈಂಟ್ಸ್ ಕ್ಯಾಪ್ಟನ್ ಗಾರ್ಡ್ನರ್ ಅವರು. ಆದರೆ ಇನ್ನೇನು ಇದು ಮಾಡಿದ್ರು ಆಯಿತು, ಇನ್ನೇನು ಮ್ಯಾಚ್ ವಿನ್ ಆಗೋ ಹಂತಕ್ಕೆ ಬಂತು. ಆದರೆ 9th ಓವರಿಗೆ 61 ರನ್ನಿಗೆ 2 ವಿಕೆಟ್ ಹೋಗಿ 10th ಓವರಲ್ಲಿ ಇನ್ನು 3rd ವಿಕೆಟ್ ಬೀಳುತ್ತೆ. ಯಾರು ಅರ್ಲಿನ್ ಅವರು ವೇರಮ್ ಅವರು ಅದ್ಭುತ ಬೌಲಿಂಗ್ನಲ್ಲಿ ಪೆರಿ ಅವರು ಹಿಡಿದ ಕ್ಯಾಚಿಗೆ ಅರ್ಲಿನ್ ಅವರು ಔಟಾಗಿ ಪೆವಿಲಿಯನ್ ಸೇರ್ಕೊತಾರೆ. ಇನ್ನು ಮುಂದಕ್ಕೆ ಗಾರ್ಡ್ನರ್ ನಾಯಿಗೆ ಹೊಡೆದು 31 ಬಾಲಿಗೆ 58 ರನ್ ಹೊಡೆದು ವೇರಮ್ಗೆ ವಿಕೆಟ್ ಕಾಟನ್ ಬೋಲ್ಡ್ ಆಗಿ ಔಟ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಬ್ಯಾಟ್ಸ್ಮನ್ ಅವರು ಒಳ್ಳೆ ಆಟದಿಂದ 21 ಬಾಲಿಗೆ 30 ಹೊಡೆದು ಅತ್ಯುತ್ತಮ ಪ್ರದರ್ಶನವನಿಗೆ ನಮ್ಮ ಚಿನ್ನಸ್ವಾಮಿ ಆರ್ ಸಿ ಬಿ ಅವರ ತವರು ಮೈದಾನದಲ್ಲೇ ನಾಯಿ ಹೊಡೆದು 3 ಮ್ಯಾಚ್ ಇದು ಸೇರಿ ಆರ್ ಸಿ ಬಿ ಅವರು 3ನೇ ಮ್ಯಾಚಿನ ಸೋಲೋದ್ರೊಂದಿಗೆ 16.3 ಓವರ್ಗೆ
ಗುಜರಾತ್ ಗೈಂಟ್ಸ್ ಅವರು ಮ್ಯಾಚ್ನ ಗೆದ್ಕೊಂಡು ಅವರು ಈ WPL ಸೀಸನ್ನಲ್ಲಿ ಮೊದಲನೇ ಗೆಲುವನ್ನ ಅವರು ಪಡ್ಕೊತಾರೆ. ಇನ್ನು RCB ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತೆ. ಇದ್ರ ನಂತರ ಇನ್ನು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಆಶಾ ಗಾರ್ಡ್ನರ್ ಅವರು ಭಾಜನರಾಗ್ತಾರೆ. ಇನ್ನು ನಮ್ಮ RCB ಬ್ಯಾಟಿಂಗ್ ಲೈನಪ್ ಅಂತೂ ನಾಯಿ ಹೊಡ್ದಂಗೆ ಹೊಡಿತಾ ಇದ್ದು, ಅದೇನಪ್ಪ 200 ರನ್ ಚೇಸಿಂಗ್ ಮಾಡಿದವ್ರು ನೋಡಿದ್ರೆ ಇವತ್ತು ಇಷ್ಟು ಕಡಿಮೆ ಆಡಿಗೆ ಸೋಲ್ಬೇಕಾಗಿ ಬಂತು. ಇಷ್ಟು ಹೇಳಿ ನಾನು ಈ ಮ್ಯಾಚ್ ರಿವ್ಯೂನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಈ ಗಲ್ಲಿ ಕ್ರಿಕೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಬಾಯ್.